ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನುಷ್ ಗೌಡ. ಇವತ್ತು ಈಸಿ ಆ್ಯಂಡ್ ಟೇಸ್ಟಿಯಾಗಿರೋ ಟೊಮೊಟೊ ಬಾತ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ, ಬನ್ನಿ. ಹಾಗಿದ್ರೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ನಾನು ಒಂದು ಜಾರ್ ತೊಗೊಂಡಿದ್ದೀನಿ. ನಾನು ಮಾಡ್ತಿರೋದು 1.5 ಪಾವ್ ಅಕ್ಕಿ ಆಗಿರೋದ್ರಿಂದ ನನಗೆ 2 ಟೊಮೊಟೊ ತೊಗೊಂಡಿದ್ದೀನಿ, 1 ಗೆಂಡೆ ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸೋಂಪು, ಜೀರಿಗೆ, ಚಕ್ಕೆ, ಲವಂಗನ ಹಾಕ್ಕೊಂಡಿದ್ದೀನಿ, ಎಲ್ಲ 1 ಸ್ಪೂನು ಹಾಕ್ಕೊಂಡು ಇದನ್ನು ನುಣ್ಣಗೆ ನಾನು ಇವಾಗ ರುಬ್ಕೋತಾ ಇದ್ದೀನಿ. ಬಂದಿದ್ದೀನಿ ನೋಡಿ, ತುಂಬ ಸೂಪರಾಗಿ ಪೇಸ್ಟ್ ಆಗಿದೆ. ಇದಕ್ಕೆ ನಾನು ಒಂದು ಕುಕ್ಕರ್ ಇಟ್ಟು ಸ್ವಲ್ಪ ನನಗೆ ಬೇಕಾಗಿರೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಒಂಚೂರು ಫ್ಲೇವರ್ ಬರೋ ತನಕ ಅದನ್ನೆಲ್ಲ ಆ ಫ್ಲೇವರು ಘಮ ಅಂತ ಬರಬೇಕು. ಆ ಫ್ಲೇವರ್ ಬಂದಮೇಲೆ ನಾನು ಇದಕ್ಕೆ ಜಾಸ್ತಿ ಮಸಾಲ ಹಾಕಲ್ಲ, ನಾನು ಆಲ್ರೆಡಿ ರುಬ್ಬಕ್ಕೆ ಹಾಕಿದ್ದೀನಿ ಮಸಾಲಾನ. ಸೊ ಚಕ್ಕೆ ಲವಂಗ 2 ಅಷ್ಟು, ನಿಮ್ಮ ಹತ್ರ ಪಲಾವ್ ಎಲೆ ಇದ್ದರೆ ಪಲಾವ್ ಎಲೆ ಹಾಕ್ಕೊಳ್ಳಿ, ನಾನು ಅದನ್ನ ಸ್ಕಿಪ್ ಮಾಡಿದ್ದೀನಿ. ಆಮೇಲೆ ನಾನು ಇಲ್ಲಿ ಹಚ್ಕೊಂಡಿರೋದು 2 ಗೆಂಡೆ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಡ್ತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು, ಅದು ಬರೋ ತನಕ ಫ್ರೈ ಮಾಡಿಕೊಂಡು ನಾನು ಅಲ್ಲೊಂದು 3 ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಎಲ್ಲ ಗೋಲ್ಡನ್ ಫ್ರೈ ಬರಬೇಕು. ಆ ಥರ ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು 2 ಹಾಕ್ಕೊಂಡು ಇದನ್ನು ಸಹ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಒಂದು ಸ್ವಲ್ಪ ಏನಾಗಬೇಕು, ಕ್ರಿಸ್ಪಿ ಥರ ಬರಬೇಕು ಮಸಾಲ. ನೋಡಿ ಈ ಥರ ಕಾಣಿಸಿದೆಯಲ್ಲ ನಿಮಗೆ, ಈ ಥರ ಆಗೋಷ್ಟು ಫ್ರೈ ಮಾಡಿ. ಇವಾಗ ನಾವು ಏನು ಪೇಸ್ಟ್ ಮಾಡಿದ್ವಿ ರುಬ್ಬಿಟ್ಕೊಂಡಿರೋ ಮಸಾಲಾನ ಅದನ್ನು ಹಾಕಿ ಎಲ್ಲ ನೋಡಿ ಜಾರಲ್ಲಿರೋದನ್ನೆಲ್ಲ ನೀಟಾಗಿ ತೊಳೆದು ಅದಕ್ಕೆ ಹಾಕಿ ಸ್ವಲ್ಪ ಗೊತ್ತಾಯಿರಬೇಕು. ನಾವು ಇದನ್ನು ಹಾಕಿ ಅದ್ರದ್ದು ಹಸಿ ವಾಸನೆ ಇದೆಯಲ್ಲ, ಅದೆಲ್ಲ ಟೊಮೊಟೊದು ಈರುಳ್ಳಿದು ಎಲ್ಲ ಹಸಿ ಬರೋದ್ರಿಂದ ಎಲ್ಲ ಚೆನ್ನಾಗಿ ಫ್ಲೇವರ್ ಹೋಗೋ ತನಕ, ಅದ್ರದ್ದು ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿ. ಇದಕ್ಕೆ ನಾನು ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟರ್ಮರಿಕ್ ಪೌಡರು ಮತ್ತು ಕೊರಿಯಂಡರ್ ಪೌಡರು ಮತ್ತು ಚಿಲ್ಲಿ ಪೌಡರು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ನಾನು ಜಾಸ್ತಿ ಮಸಾಲ ಎಲ್ಲ ಆ್ಯಡ್ ಮಾಡಲ್ಲ, ಯಾಕೆಂದರೆ ಮಸಾಲ ಥರನೇ ಇದ್ಬಿಡಿರುತ್ತೆ. ಅದಕ್ಕೆ ಇದು ಸಿಂಪಲಾಗಿ ಮಾಡ್ತಿರೋ ಟೊಮೊಟೊ ಬಾತ್ರಿಂದ ನಾನು ಇಷ್ಟು ಮಸಾಲಾನ ನಾನು ಆ್ಯಡ್ ಮಾಡ್ಕೊತೀನಿ. ಇದು ನೋಡಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ ನೆನೆಸಿಟ್ಟಿರೋಂಥದ್ದು ಅಕ್ಕಿನ ನಾನು ಆಲ್ರೆಡಿ 1.5 ಪಾವು ತೊಳೆದು ನೆನೆಸಿಟ್ಟಿದ್ದೀನಿ. ಅದನ್ನು ಇವಾಗ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಆಲ್ರೆಡಿ ನಾನು ನೆನೆಸಿಟ್ಟಿದ್ದೆ ಅಕ್ಕಿನ, ಅದನ್ನು ತೊಳೆದಿರೋದನ್ನು ಇವಾಗ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಸಾಲ ಅಕ್ಕಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ 2 ಹೊಂದ್ಕೋಬೇಕು. ಮಸಾಲ ಅಕ್ಕಿ ಎಲ್ಲ ಹೊಂದ್ಕೊಂಡ್ಮೇಲೆ ನಾನು ಇದಕ್ಕೆ ಮೇಲೆ ಸ್ವಲ್ಪ ಟೊಮೊಟೊ ಬಾತಲ್ವಾ, ಸ್ವಲ್ಪ ಟೊಮೊಟೊ ಥರ ಸಿಕ್ಕಿದ್ರೆ ಬಾಯಿಗೆ ಚೆನ್ನಾಗಿರುತ್ತೆ. ಅದು ಟೊಮೊಟೊ ಬಾತು ಫ್ಲೇವರ್ ಇನ್ನೂ ಜಾಸ್ತಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಮೇಲೆ ಒಂದು ಹಚ್ಕೊಂಡಿರೋ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನೋಡಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು 2 ಚೆನ್ನಾಗಿ ಟೊಮೊಟೊ, ರೈಸು, ಮಸಾಲ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾನು ಇಲ್ಲಿಗೆ ಅಕ್ಕಿಗೆ ಎಷ್ಟು ಬೇಕಾಗಿರೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು 1.5 ಪಾವು ತೊಗೊಂಡಿದ್ದೆ, ಹಾಗಾಗಿ ನಾನು ಇಲ್ಲಿ 2.5 ಲೋಟ ನೀರು ಹಾಕೋತೀನಿ, ನನಗೆ ಸಾಕಾಗುತ್ತೆ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಹಾಕೋತಾ ಇದ್ದೀನಿ. ನೋಡ್ಕೊಂಡು ಹಾಕಿ, ಸಾಲ್ಟ್ ಜಾಸ್ತಿ ಆಗಿಬಿಟ್ರೆ ಬಾತು ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನೋಡ್ಕೊಂಡು ಸಾಲ್ಟ್ ಹಾಕ್ಕೋಬೇಕು. ಬಿಗಿನರ್ಸ್ ಇದ್ದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಸಪ್ಪೆ ಆದರೂ ಏನಾದರೂ ತಿನ್ಬಿಡ್ಬೋದು, ಸಾಲ್ಟ್ ಆದರೆ ತುಂಬ ತಿನ್ನೋಕ್ಕಾಗಲ್ಲ. ಆಮೇಲೆ ನೋಡಿ ನಾನು ವಿಜಿಲ್ ಇಟ್ಟಿದ್ದೀನಿ, 2 ವಿಜಿಲ್ ಆಗೋ ತನಕ ವೆಯ್ಟ್ ಮಾಡಿ. 2 ವಿಜಿಲ್ ಆದಮೇಲೆ ನಾನು ನೋಡಿ ಕುಕ್ಕರ್ ತಣ್ಣಗಾದ್ಮೇಲೆ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದ್ಮೇಲೆ ನೋಡಿ ವಾವ್, ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಟೊಮೊಟೊ ಬಾತು. ನೋಡಿ 1 ಪ್ಲೇಟ್ ತಿನ್ನೋ ಜಾಗದಲ್ಲಿ 2 ಪ್ಲೇಟ್ ತಿನ್ಬೋದು, ಅಷ್ಟು ಸೂಪರಾಗಿ ಟೊಮೊಟೊ ಬಾತ್ ಬಂದಿದೆ. ನೀವು ಒಂದು ಸಲ ಇದನ್ನು ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.